SSC GD 2026 ಪರೀಕ್ಷೆಯ ಸ್ಲಾಟ್ ಬುಕ್ಕಿಂಗ್ ಈಗ ಪ್ರಾರಂಭವಾಗಿದ್ದು, ನೀವು ನಿಮ್ಮ ಮನೆಯಿಂದಲೇ ಯಾವ ರೀತಿ ಸ್ಲಾಟ್ ಬುಕ್ಕಿಂಗನ್ನು ಮಾಡ್ಕೋಬೇಕೆಂಬುದನ್ನು ಈ ವಿಡಿಯೋದ ಮೂಲಕ ನೋಡೋಣ. ಮೊದಲಿಗೆ ಗೂಗಲ್ನಲ್ಲಿ ಹೋಗಿ SSC GD ಅಂತ ಟೈಪ್ ಮಾಡ್ಕೋಬೇಕು. ಅಲ್ಲಿ ಎರಡನೇ ಆಪ್ಷನ್ ssc.gov.in ಕ್ಲಿಕ್ ಮಾಡ್ಕೋಬೇಕು. ಈಗ SSCಯ ಮೇನ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೂ ಪಾಸ್ವರ್ಡನ್ನು ಟೈಪ್ ಮಾಡ್ಕೊಂಡು ಲಾಗಿನ್ ಮಾಡ್ಕೋಬೇಕು. ಈಗ ಒಬ್ಬ ಅಭ್ಯರ್ಥಿಯ ಮಾದರಿಯಾಗಿ ಲಾಗಿನ್ ಮಾಡಲಾಗುತ್ತದೆ. ಈ ಕೆಳಗಿರತಕ್ಕಂಥ ಕ್ಯಾಪ್ಚಾವನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿಕೊಂಡು ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ಈಗ ನಿಮ್ಮ ಮೈ ಅಪ್ಲಿಕೇಶನ್ನಲ್ಲಿ ವ್ಯೂ ಸ್ಲಾಟ್ ಬುಕ್ಕಿಂಗ್ ಆಪ್ಷನ್ ಇರುತ್ತೆ. ಇಲ್ಲಿ ಅಭ್ಯರ್ಥಿಗಳಿಗೆ ಒಂದು ಜನರಲ್ ಇನ್ಸ್ಟ್ರಕ್ಷನನ್ನು ಕೊಟ್ಟಿರ್ತಾರೆ. ಅದನ್ನು ಸಂಪೂರ್ಣವಾಗಿ ಓದಿಕೊಂಡು, ಅಂದರೆ ಈ ಸದ್ಯ ಯಾವ ಸ್ಲಾಟರ ಬುಕ್ಕಿಂಗನ್ನು ನೀವು ಮಾಡ್ಕೋತೀರಾ ಅವುಗಳನ್ನು ನೆಕ್ಸ್ಟ್ ಯಾವುದೇ ರೀತಿ ಚೇಂಜ್ ಮಾಡಲು ಸಾಧ್ಯವಿಲ್ಲ ಎಂಬುದು ಈ ರೀತಿ ಒಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನು SSC ಅವರು ನೀಡಿದ್ದು ಸಂಪೂರ್ಣವಾಗಿ ಓದಿಕೊಂಡು ಈ ಕೆಳಗಡೆ ನೀಡಿರ್ತಕ್ಕಂಥ ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2, ಪ್ರಿಫರೆನ್ಸ್ 3, ಪ್ರಿಫರೆನ್ಸ್ 4ನಲ್ಲಿ ಅವರು ಹೇಳಿರ್ತಕ್ಕಂಥ 4 ಸಪ್ರೇಟ್ ವೀಕ್ಗಳು ತೋರಿಸ್ತವೆ. ಅವುಗಳಲ್ಲಿ ನಿಮಗೆ ಯಾವ ವೀಕ್ನಲ್ಲಿ ಎಕ್ಸಾಮ್ ಬರೆಯಲು ನಿಮಗೆ ಅನುಕೂಲ ಇದೆಯೋ ಆ ವೀಕನ್ನು ಫಸ್ಟ್ ಪ್ರಿಫರೆನ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಎರಡನೇ ಪ್ರಿಫರೆನ್ಸ್ನಲ್ಲಿ ಸೆಕೆಂಡ್ ವೀಕನ್ನು, ಅಂದರೆ ನಿಮಗೆ ಯಾವುದು ನೆಕ್ಸ್ಟ್ ಅನುಕೂಲ ಆಗುತ್ತೆ ಆ ವೀಕನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ 4 ಪ್ರಿಫರೆನ್ಸ್ಗಳನ್ನು ಕೊಟ್ಟು ಕೆಳಗಡೆ ಸಬ್ಮಿಟ್ ಪ್ರಿಫರೆನ್ಸಸ್ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ಈ ಆಪ್ಷನ್ಗಳನ್ನು ಒಮ್ಮೆ ಸಬ್ಮಿಟ್ ಮಾಡಿದ ನಂತರ ಯಾವುದೇ ರೀತಿ ಬದಲಾವಣೆ ಮಾಡಲು ಬರುವುದಿಲ್ಲ. ಅದಕ್ಕಾಗಿ ಸರಿಯಾಗಿ ನೋಡಿಕೊಂಡು ನಿಮಗೆ ಯಾವ ಸ್ಲಾಟ್ ಅನುಕೂಲ ಇದೆಯೋ ಆ ಸ್ಲಾಟನ್ನು ಬುಕ್ ಮಾಡಿಕೊಳ್ಳುವುದು ಉತ್ತಮ. ಕೆಳಗಡೆ ಇರ್ತಕ್ಕಂಥ ಸಬ್ಮಿಟ್ ಪ್ರಿಫರೆನ್ಸಸ್ನ ಕ್ಲಿಕ್ ಮಾಡ್ಕೋಬೇಕು. ಆವಾಗ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸ್ಲಾಟ್ಗಳು ಕನ್ಫರ್ಮ್ ಆಗುತ್ತೆ. ಈ ಸ್ಲಾಟ್ ಬುಕ್ಕಿಂಗ್ ಆಗಿದೆ ಇಲ್ಲ ಎಂಬುದನ್ನು ನೋಡ್ಕೋಬೇಕಾದ್ರೂ ಮೈ ಅಪ್ಲಿಕೇಶನ್ನಲ್ಲಿ ಹೋಗಿ ಸ್ಲಾಟ್ ಬುಕ್ಕಿಂಗ್ ಕ್ಲಿಕ್ ಮಾಡಿದಾಗ ಯುವರ್ ವೀಕ್ ಪ್ರಿಫರೆನ್ಸ್ ಸೆಲೆಕ್ಷನ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಬರಬೇಕು. ಆವಾಗ ಮಾತ್ರ ನೀವು ಮಾಡಿರ್ತಕ್ಕಂಥ ಸ್ಲಾಟ್ ಬುಕ್ಕಿಂಗ್ ಓಕೆ ಆಗಿರ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು. ಧನ್ಯವಾದ.